ನಕಾರ ವ್ಯಕ್ತ ಆಗಿದೆ. ನಿಮ್ಮ ಮುಂದಿನ ಕಾನೂನು ಸಮರ ಹೇಗಿರುತ್ತೆ? ನಮ್ಮ ಕಾನೂನು ಸಮರ ಅವರು ನನಗೆ ಅವರು ಯಾವ ಇದ್ರ ಮೇಲೆ ಆರ್ಡಿನೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕೈಗೆ ಕಾಪಿ ಬಂದಮೇಲೆ ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋಗ್ಬೇಕು, ನಾವು ಇಷ್ಟು ವರ್ಷವೂ ಕಾನೂನು ಪ್ರಕಾರನೇ ಬಂದಿದ್ದೀವಿ, ಎಲ್ಲೂ ನಾವು ಕಾನೂನಿಂದ ಆಚೆ ಹೋಗಿಲ್ಲ. ಅದೇ ಪ್ರಕಾರ ಮುಂದಕ್ಕೂ ಏನು ಕಾನೂನಲ್ಲಿ ಹೋಗ್ಬೋದೋ ಖಂಡಿತ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಡೋದೇ ಖಂಡಿತ ಹೋರಾಡ್ತೀವಿ. ಇದರಿಂದ ಇನ್ನೊಂದು ಏನು ರಾಂಗ್ ಸಿಗ್ನಲ್ ನಿಮ್ಗೆ ಬರುತ್ತೆ ಪಬ್ಲಿಕ್ಕಿಗೆ ಅಂತಂದರೆ, ಒಂದು TDR ಅಂತ ಫಿಕ್ಸ್ ಆದಮೇಲೆ ₹100 ಇವತ್ತಿತ್ತು ಅಂತ ಹೇಳ್ಕೊಳ್ಳಿ, ಯಾರದೇ ಆಗಲಿ, ನಿಮ್ಗಳದೇ ಯಾರ್ದಾದ್ರೂ ಆಗಲಿ, ನೀವೀಗ ಅದು ಇನ್ನೊಂದು ಸರ್ತಿ ನಿಮಗೆ TDR ಬರಬೇಕು ಅಂದಾಗ ಅದರ ವ್ಯಾಲ್ಯೂ ₹100 ₹1000 ಆಯಿತು ಅಂದರೆ ನಾವು ಕೊಡೋಲ್ಲ, ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅಂದರೆ ಇಟ್ಸ್ ಜನರಲ್ ಪಬ್ಲಿಕ್ಕಿಗೂ ಇಟ್ ವಿಲ್ ಅಫೆಕ್ಟ್. ಒಬ್ರಿಗಾದದ್ದು ಈಗ ನನಗೆ ನಿಮಗೆಲ್ಲ ಯಾವ ಲಾ ಅಪ್ಲಿಕಬಲ್ಲೋ ನನಗೂ ಅದೇ ಲಾ ಅಪ್ಲಿಕಬಲ್. ನಮಗೇನು ಸ್ಪೆಷಲ್ ಲಾ ಇಲ್ಲ, ನಾವು ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದೇ ಲಾ, ನಿಮ್ಮ ಲಾನೇ ನಮಗೂ ಅಪ್ಲಿಕಬಲ್ಲು. ನಮ್ಮ ಪಕ್ಕದ ಮನೆಯವ್ರಿಗೆ ನೀವು TDR ಕಟ್ಮೇಲೆ ನಮಗೆ ಅದೇ ರೇಟಲ್ಲಿ ನೀವು ನಮಗೂ ಕೊಡಬೇಕು. ಮೇಡಮ್, ನೀವು ಪದೇ ಪದೇ ಅರಮನೆ ಟಾರ್ಗೆಟ್ ಆಗ್ತಿದೆಯಾ? ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು, ಮಾಡ್ತಿರೋರು ಯಾರು ಅಂತ. ಹೌದು, ಈ ಹಿಂದೆ 1996ರಲ್ಲಿ ಅಡ್ಮಿಷನ್ ಆಕ್ಟ್ಗಳಾಯಿತು. ಈಗಷ್ಟೇ ಚಾಮುಂಡಿ ಈಗ ಮೈಸೂರ್ದು ಮಾಡಿದ್ದಾರೆ. ಮೈಸೂರ್ದು 96ರಲ್ಲಿ ಬೆಂಗಳೂರು ಮಾಡಿದ್ರು, 98ರಲ್ಲಿ ಮೈಸೂರು ಮಾಡಿದ್ರು, ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲನೂ ವಯೋಲೇಷನ್ನೇ. ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ದಿನದ ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ಅದು ವಾಪಸ್ ಕೊಡೋ ಬದಲು ಇದು ಆಕ್ವಿಸಿಷನ್ ತಂದರು. ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು, ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ, ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ. ಆಗಲೇ ಒಂದು ಕೇಸ್ ಮುಜರಾಯಿ ಮೇಲೆ ಪೆಂಡಿಂಗ್ ಇದೆ. ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ ಇವರು ಪ್ರಾಧಿಕಾರ ಮಾಡಿದ್ದಾರೆ, ಅದನ್ನು ಕ್ವೆಶ್ಚನ್ ಮಾಡಿದ್ದೀವಿ ನಾವು. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿರೋದು ಯಾವ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ. ಅದು ಅವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ಚೆನ್ನಾಗಿ ಆಟಿಟ್ಯೂಡ್ ಯಾಕೆ ಅಂತ ನೋಡಿ. ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ, ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆನೂ ಇಲ್ಲ. ಅವರವರು ನಮಗೆ ಏನೋ ಈಗ ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದ್ಯಾಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ, ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.